ಹೇಳಿ ಕೇಳಿ ದಲಿತರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸತಕ್ಕಂಥ ಕ್ಷೇತ್ರ. ಕಾಂಗ್ರೆಸ್ ಪಕ್ಷದ ಪರ ಹೇಗಿದೆ ಅಲ್ಲಿ? ಸುನಿಲ್ ಬೋಸ್ ಅವರು ಗೆಲ್ಲುವಂತೂ ಖಚಿತ. ಈ ಭಾಗದಲ್ಲಿ ಹೆಚ್ಚು ಲೀಡ್ ಅನ್ನು ಬಂದು ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ. ಗ್ಯಾರಂಟಿಯನ್ನು ಅನುಷ್ಠಾನ ಮಾಡದ ನಂತರ ಬರ್ತಿರ್ತಕ್ಕಂಥ ಮೊದಲ ಲೋಕಸಭಾ ಚುನಾವಣೆ. ಈ ಗ್ಯಾರಂಟಿ ಬಗ್ಗೆ ರೆಸ್ಪಾನ್ಸ್ ಯಾವ ತರ ಇದೆ ಈ ಗಡಿ ಜಿಲ್ಲೆಯಲ್ಲಿ? ಈ ಯೋಜನೆ ಬಂದು ನಮ್ಗೆ ಬಹಳ ಅನುಕೂಲ ಆಗಿದೆ. ಜೀವನ ಮಾಡಲು ಇಂಥ ಬರಗಾಲದಲ್ಲಿ ತುಂಬಾ ಅನುಕೂಲ ಆಗಿದೆ. ಅದರಿಂದ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕು. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರನ್ನ ಕೈ ಬಲಪಡಿಸಬೇಕು. ಕೋಟೆ ಶಿವಣ್ಣ ಅವರು ಕೂಡ ಎಡಗೈ ಸಮುದಾಯಕ್ಕೆ ಸೇರಿದವರು. ಅವರು ಬಿಜೆಪಿಯಿಂದ ಟಿಕೆಟ್ ರೇಸ್ನಲ್ಲಿದ್ದರು. ಎನ್ ನಂಜುಂಡಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಿಂದ ಕೊನೆ ಕ್ಷಣದವರೆಗೂ ಕೂಡ ರೇಸಲ್ಲಿದ್ದರು. ಈ ಎರಡು ರೇಸ್ನಲ್ಲಿದ್ದವರು ಕೂಡ ಈಗ ಸುನಿಲ್ ಬೋಸ್ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಖಂಡಿತ ಇವತ್ತು ಕೋಟೆ ಶಿವಣ್ಣ ಅವರು ಮಾಜಿ ಸಚಿವರಿದ್ದಾರೆ, ಮತ್ತೆ ನಂಜುಂಡಸ್ವಾಮಿ ಅವರು ಕೂಡ ಮಾಜಿ ಶಾಸಕರಿದ್ದಾರೆ. ಅವ್ರದ್ದೇ ಆದಂತ ಬಲ ಇರುತ್ತದೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಿದ್ದಾರೆ. ಮೈಸೂರಿನ ರಾಜಕಾರಣನೇ ಹಾಗೆ. ಯಾಕಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ನಾಯಕ ದಿವಂಗತ ದೇವರಾಜ ಅರಸೂರ್ ಅವರು ನೋಡಿದ್ದೀವಿ, ಸಿದ್ದರಾಮಯ್ಯನವರು ನೋಡಿದ್ದೀವಿ, ಸಾಕಷ್ಟು ಘಟನಾಘಟಿ ರಾಜಕಾರಣಗಳನ್ನು ನೋಡಿದ್ದೀವಿ. ಮೈಸೂರು ರಾಜಕಾರಣ ಮತ್ತು ಡೆಲ್ಲಿ ರಾಜಕಾರಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಅವಿನಾಭಾವ ಸಂಬಂಧ. ಹೇಳಿಕೇಳಿ ಮಲ್ಲಿಕಾರ್ಜುನ್ ಖರ್ಗೆರವರ ಪರಮಾಪ್ತ ಅಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಸಿ ನರೇಂದ್ರರವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮೊಟ್ಟಿಗಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಹೇಗಿದೆ ಸರ್? ಹೇಳಿ ಕೇಳಿ ದಲಿತರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸತಕ್ಕಂಥ ಕ್ಷೇತ್ರ. ಕಾಂಗ್ರೆಸ್ ಪಕ್ಷದ ಪರ ಹೇಗಿದೆ ಅಲ್ಲಿ? ಖಂಡಿತ ಇವತ್ತು ಚಾಮರಾಜನಗರ ಜಿಲ್ಲೆ ಜನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಕಳೆದ ಬಾರಿ ವ್ಯತ್ಯಾಸ ಆಗಿತ್ತು, ಆದರೆ ಈ ಸಲ ಆಗಬಾರ್ದು. ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ, ಇಲ್ಲಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತೇಳಿ ಎಲ್ಲರೂ ಜನ ಡಿಸೈಡ್ ಮಾಡಿದ್ದಾರೆ. ಸುನಿಲ್ ಬೋಸ್ರವರು ಗೆಲ್ಲುವಂತೂ ಖಚಿತ. ಈ ಭಾಗದಲ್ಲಿ ಹೆಚ್ಚು ಲೀಡನ್ನು ಬಂದು ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ಸರ್. ಯಾಕಂದರೆ 2008ರಿಂದಲೂ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದರು. ತಂದೆ ತುಂಬ ರಾಜ್ಯದ ಪೀಕ್ ಪೊಲಿಟಿಷಿಯನ್ ಆದರೂ ಕೂಡ ಸುನಿಲ್ ಬೋಸ್ರವರು ಶಾಸಕರಾಗಲಿಕ್ಕೆ ಆಗಿರಲಿಲ್ಲ. ಸೊ ಇವಾಗ ಅವಕಾಶ ಸಿಕ್ಕಿದೆ. ಮೊದಲ ಪ್ರಯತ್ನದಲ್ಲೇ ಅವರು ಸಕ್ಸಸ್ ಆಗ್ತಾರೆ ಅಂತ ಅನ್ಸುತ್ತೆ. ಖಂಡಿತ. ಅವರು 2008ರಲ್ಲಿ ರಾಜಕೀಯ ಪ್ರವೇಶ ಮಾಡಿ ಆಗ ಮಾನ್ಯ ಎಚ್ ಸಿ ಮಹದೇವ್ ಸರ್ ಅವರ ಕ್ಷೇತ್ರ ನರಸೀಪುರ ಕ್ಷೇತ್ರದಲ್ಲೂ ಕೂಡ ಓಡಾಡಿದ್ರು. ಅದಾದಮೇಲೆ 13ರಲ್ಲಿ ಓಡಾಡಿದ್ರು. ಆಮೇಲೆ ಬೈ ಎಲೆಕ್ಷನ್ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತು. ಕಳೆದ ಬಾರಿ ನರಸೀಪುರನೂ ಕೂಡ ಪ್ರಯತ್ನ ಮಾಡಿದ್ರು, ಆದರೆ ಅದೇ ಕ್ಷೇತ್ರದಲ್ಲಿ ಮಹದೇವ್ ಸರ್ ನಿಲ್ಲೋದ್ರಿಂದ ಆಗಲಿಲ್ಲ. ಈ ಸಲ ಒಂದು ಅವಕಾಶ ಇದೆ. ಖಂಡಿತ ಲೋಕಸಭಾ ಸದಸ್ಯರಾಗೋದು ಎರಡನೇ ಮಾತಿಲ್ಲ. ಖಂಡಿತ ಲೋಕಸಭಾ ಸದಸ್ಯರಾಗ್ತಾರೆ. ಹೈಯೆಸ್ಟ್ ಲೀಡು ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಬರ್ತದೆ. ಹೇಳಿ ಕೇಳಿ. ಯಾಕಂದರೆ ಗ್ಯಾರಂಟಿ, ಸಿದ್ದರಾಮಯ್ಯನವರ ಗ್ಯಾರಂಟಿ ರಾಜ್ಯದಲ್ಲಿ ಮೋಡಿ ಮಾಡಿತ್ತು. 135+ ಸೀಟ್ಗಳು ಬಂದಿತ್ತು. ಸೊ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡದ ನಂತರ ಬರ್ತಿರ್ತಕ್ಕಂಥ ಮೊದಲ ಲೋಕಸಭಾ ಚುನಾವಣೆ. ಈ ಗ್ಯಾರಂಟಿ ಬಗ್ಗೆ ರೆಸ್ಪಾನ್ಸ್ ಯಾವ ಥರ ಇದೆ ಈ ಗಡಿ ಜಿಲ್ಲೆಯಲ್ಲಿ? ನಾನು ಚಾಮರಾಜನಗರ ಜಿಲ್ಲೆ ಅನೂರು, ಕೊಳ್ಳೇಗಾಲ ಈ ಕ್ಷೇತ್ರದಲ್ಲಿ ವೀಕ್ಷಕರಾಗಿದ್ದೀನಿ. ಮತ್ತು ಸುಮಾರು ದಿನದಿಂದ ಸಾಕಷ್ಟು ದಿನಗಳಲ್ಲಿ ಈ ಭಾಗದಲ್ಲಿ ಸುತ್ತಾಡ್ತಾ ಇದ್ದೇನೆ. ಬಡವರು, ಗಡಿ ಭಾಗದಲ್ಲಿರೋರು, ಶೋಷಿತರು, ಹಿಂದುಳಿದವರು, ಎಲ್ಲ ವರ್ಗದವರು ಕೂಡ ಇವತ್ತು ಗ್ಯಾರಂಟಿಯನ್ನು ಉಪಯೋಗವನ್ನು ಪಡೀತಾ ಇದ್ದಾರೆ. ಮಹಿಳೆಯರು ಮತ್ತು ಪುರುಷರು ಆಗ್ಬೋದು, ಸಾಕಷ್ಟು ಯೋಜನೆಗಳನ್ನು ಪಡೀತಾ ಇದ್ದಾರೆ. ಈ ಯೋಜನೆ ಬಂದು ನಮ್ಗೆ ಭಾಳ ಅನುಕೂಲ ಆಗಿದೆ. ಜೀವನ ಮಾಡಲು ಇಂಥ ಬರಗಾಲದಲ್ಲಿ ತುಂಬ ಅನುಕೂಲ ಆಗಿದೆ. ಅದರಿಂದ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಬೇಕು. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೈ ಬಲಪಡಿಸಬೇಕು ಅಂತೇಳಿ ಇಡೀ ಚಾಮರಾಜನಗರ ಜಿಲ್ಲೆ ಜನ 26 ಯಾವಾಗ ಬರುತ್ತೆ ನಾವು ಮತವನ್ನು ಚಲಾಯಿಸಿ ಮಾನ್ಯ ಲೋಕಸಭೆಗೆ ಮಾನ್ಯ ಸುನಿಲ್ ಬೋಸ್ರವ್ರನ್ನ ಬೆಂಬಲಿಸೋಣ, ಕಳಿಸ್ಕೊಳ್ಳೋಣ ಅಂತೇಳಿ ಕಾಯ್ತಾ ಇದ್ದಾರೆ ಜನ, ಮಹಿಳೆಯರು, ಎಲ್ಲ ವರ್ಗದವರು. ಯಾಕಂದರೆ ಈಗ ಕೋಟೆ ಶಿವಣ್ಣ ಅವರು ಕೂಡ ಎಡಗೈ ಸಮುದಾಯಕ್ಕೆ ಸೇರಿದವರು. ಅವರು ಬಿಜೆಪಿಯಿಂದ ಟಿಕೆಟ್ ರೇಸ್ನಲ್ಲಿದ್ದರು. ಎನ್ ನಂಜುಂಡಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಿಂದ ಕೊನೆ ಕ್ಷಣದವರೆಗೂ ಕೂಡ ರೇಸಲ್ಲಿದ್ದರು. ಈ ಎರಡು ರೇಸ್ನಲ್ಲಿದ್ದವರು ಕೂಡ ಈಗ ಸುನಿಲ್ ಬೋಸ್ರವರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಇದು ಬೋಸ್ರವರಿಗೆ ಒಳ್ಳೇದಾಗುತ್ತಾ? ಅಡ್ವಾಂಟೇಜಸ್ ಸಿಗುತ್ತಾ? ಖಂಡಿತ. ಇವತ್ತು ಕೋಟೆ ಶಿವಣ್ಣವರು ಮಾಜಿ ಸಚಿವರಿದ್ದಾರೆ, ಮತ್ತು ನಂಜುಂಡಸ್ವಾಮಿ ಅವರು ಕೂಡ ಮಾಜಿ ಶಾಸಕರಿದ್ದಾರೆ. ಅವ್ರದ್ದೇ ಆದಂಥ ಬಲ ಇರುತ್ತದೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಮತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಿದ್ದಾರೆ. ಕಾಂಗ್ರೆಸ್ಸು ಎಲ್ಲರನ್ನೂ ಒಳಗೊಂಡಂಥ ಪಕ್ಷ. ಎಲ್ಲವನ್ನೂ ಕೇಳುವಂಥ ಅಧಿಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದೆ. ಅದರಿಂದ ಅವರೆಲ್ಲರೂ ಕೂಡ ಕಾಂಗ್ರೆಸ್ಸನ್ನು ಖಂಡಿತ ಬೆಂಬಲಿಸ್ತಾರೆ. ಇವತ್ತು ಅವರ ಅಭಿಮಾನಿಗಳು, ಹಿತೈಷಿಗಳು, ಎಲ್ಲ ಮುಖಂಡರ ಅಭಿಮಾನಿಗಳು ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ. ಸುನಿಲ್ ಬೋಸ್ ಗೆಲ್ಲೋದ್ರಲ್ಲಿ ನಿಶ್ಚಿತ ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ತಾರೆ. ಯಾಕಂದರೆ ಈ ಭಾಗದಲ್ಲಿ ಹಳೆ ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ಸಿಗರನ್ನು ಕಡೆಗಣಿಸಲಾಗ್ತಿದೆ. ಅವರೆಲ್ಲ ಒಂದು ಸಭೆಯನ್ನು ಮಾಡಿದ್ದಾರೆ. ಹಾಗಾಗಿ ಚುನಾವಣೆ ಮೇಲೆ ಒಂದಷ್ಟು ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದು ಒಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆ? ಇದು ಖಂಡಿತ ಸಹಜವಾಗಿ ಎಲ್ಲರೂ ಕೂಡ ನಾನು ಮೂಲ ವಲಸಿಗ ಅಂತ ಹೇಳ್ತಾರೆ, ಸಹಜ. ಆದರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ನಮ್ಮದೇ ರಾಜ್ಯದವರು. ಮತ್ತು ಮಾನ್ಯ KPCC ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿದ್ದಾರೆ. ಇವತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿರೋದ್ರಿಂದ ಅವರೇ ಕ್ಯಾಂಡಿಡೇಟ್ ಅಂತೇಳಿ, ಸಿದ್ದರಾಮಯ್ಯನವರೇ ಕ್ಯಾಂಡಿಡೇಟು, ಡಿ.ಕೆ. ಶಿವಕುಮಾರ್ ಅವರೇ ಕ್ಯಾಂಡಿಡೇಟು ಅಂಥೇಳಿ ಎಲ್ಲ ಮುಖಂಡರು
ಇವತ್ತು ಕಾಂಗ್ರೆಸ್ಸನ್ನು ಹೈಯೆಸ್ಟ್ ಲೀಡ್ನಲ್ಲಿ ಗೆಲ್ಲಿಸ್ತಾರೆ ಮತ್ತು ಶ್ರಮವನ್ನು ವಹಿಸಿ ನಿರಂತರವಾಗಿ ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದೆ. ಕೇಂದ್ರದಲ್ಲೂ ಕೂಡ ಯೋಜನೆಯನ್ನು ಕೊಡೋಕ್ಕೆ AICCನೂ ಕೂಡ ಪ್ರಕಟಿಸಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ಖಂಡಿತ AICCನಲ್ಲೂ ಕೂಡ ಮಟ್ಟದಲ್ಲೂ ತೀರ್ಮಾನ ಮಾಡೋದ್ರಿಂದ ಮತ್ತು ರಾಜ್ಯದಲ್ಲಿ ಲೋಕಸಭೆ ನಮ್ಮ ಚಾಮರಾಜನಗರ ಮೈಸೂರು ಎರಡೂ ಕೂಡ ಗೆಲ್ಲೋದು ನಿಶ್ಚಿತ. ರಾಜ್ಯದಲ್ಲಿ ತುಂಬ ಹೆಚ್ಚಿನ ಸೀಟು ಲೀಡ್ ಬರುತ್ತಾ ನೀವು ಇನ್ಚಾರ್ಜ್ ಇರ್ತಕ್ಕಂಥ? ಖಂಡಿತ ಅನೂರು ಕ್ಷೇತ್ರದಲ್ಲಾಗ್ಬೋದು, ಕೊಳ್ಳೇಗಾಲ ಆಗ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ 8 ಕ್ಷೇತ್ರದಲ್ಲೂ ಕೂಡ ಲೀಡನ್ನು ಕಾಂಗ್ರೆಸ್ ಕೊಟ್ಟೇ ಕೊಡ್ತದೆ. ಸುನಿಲ್ ಬೋಸ್ರವರು ಅತಿ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿ ನರೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಚಾಮರಾಜನಗರ. ಇದು ಮಾನವೀಯ ಸಂದೇಶದ ಜನವಾಹಿನಿ.